ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಯಾಗರಾಜಲ್ಲಿ ನಡೀತಿರೋ ಮಹಾಕುಂಭಮೇಳ ಸಂಪನ್ನವಾಗ್ತಾ ಇದೆ. ಮಹಾಶಿವರಾತ್ರಿಯಂದು ಅಂದರೆ ಇವತ್ತು ನಡೆಯಲಿರುವ ಪುಣ್ಯ ಸ್ನಾನದ ನಂತರ 2025 ಮಹಾಕುಂಭಮೇಳಕ್ಕೆ ತೆರೆ ಬೀಳುತ್ತೆ. ಈಗಾಗಲೇ ಕೋಟ್ಯಂತರ ಮಂದಿ ಈ ಕುಂಭಮೇಳದಲ್ಲಿ ಭಾಗಿಯಾಗಿದ್ದು, ಮಹಾಶಿವರಾತ್ರಿಯಂದು ಕೂಡ 1 ಕೋಟಿಗೂ ಅಧಿಕ ಮಂದಿ ಭೇಟಿ ಕೊಡುವ ಸಾಧ್ಯತೆ ಇದೆ. ಹಾಗಾದರೆ ಕುಂಭಮೇಳ ಹೇಗಿತ್ತು? ವಿಶ್ವ ದಾಖಲೆಯನ್ನು ಬರೆದಿರುವ ಕುಂಭಮೇಳದಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ನಿಜಕ್ಕೂ ಅದೊಂದು ಅತ್ಯದ್ಭುತ ಅನುಭವ. ಅಲ್ಲಿ ಲಕ್ಷಾಂತರ ಜನ ಏಕಕಾಲಕ್ಕೆ ಪುಣ್ಯ ಸ್ನಾನ ಮಾಡ್ತಾ ಇದ್ರು. ಜಾತಿ ಮತ ಪಂಗಡಗಳ ಹಂಗಿರಲಿಲ್ಲ. ಹೆಣ್ಣು ಗಂಡು ಅನ್ನೋ ಭೇದ ಇರಲಿಲ್ಲ. ಬಡವ ಶ್ರೀಮಂತ ಅನ್ನೋ ಯಾವ ಅಂತರವೂ ಅವರಲ್ಲಿರಲಿಲ್ಲ. ಭಾಷೆಗಳ ಬ್ಯಾರಿಕೇಡುಗಳಂತೂ ಇರಲೇ ಇಲ್ಲ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿನ ಎಲ್ಲ ಭಾರತೀಯರನ್ನ ಒಂದು ಮಾಡಿದ್ದ ನಿಜವಾದ ಸಂಗಮ ಅದು. ಅಲ್ಲಿಗೆ ಬಂದವರಲ್ಲಿ ನಾನು ಕೂಡ ಪುಣ್ಯ ಸ್ನಾನ ಮಾಡಿ ಪುನೀತನಾಗಬೇಕು ಅನ್ನೋ ಬಯಕೆ ಬಿಟ್ಟು ಮತ್ತಿನ್ನೇನೂ ಇರಲಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ನಡೆಯೋದಿಕ್ಕಾಗದ ಮುಪ್ಪಾನು ಮುದುಕರವರೆಗೆ ಪುಣ್ಯ ಸಂಪಾದನೆಗಾಗಿ ನದಿಗಿಳಿದವರು ಅದೆಷ್ಟು ಕೋಟಿ ಕೋಟಿ ಮಂದಿನೋ. ಇದೇ ಏಕತೆ, ಇದೇ ಸಾಮರಸ್ಯ ದಿನನಿತ್ಯ ಹೀಗೆ ಇದ್ದು ಬಿಟ್ರೆ, ಜಾತಿಗಳನ್ನು ಭಾಷೆಗಳನ್ನು ಸಿರಿಗರಗಳನ್ನು ಮೀರಿದ ಏಕತೆ ನಮ್ಮಲ್ಲಿ ಹೀಗೆ ಉಳಿದು ಬಿಟ್ರೆ ಅದೆಷ್ಟು ಚಂದ ಭಾರತ ಅಂತ ನಾವು ಅಂದ್ಕೊಳ್ಳೋ ಹೊತ್ತಿಗೆ ಗಂಗೆ ಕಲುಷಿತಗೊಳ್ತಾ ಇದ್ದಾಳೆ ಅನ್ನೋ ಸುದ್ದಿ ಶುರುವಾಯಿತು. ಆ ನೀರಲ್ಲಿ ಏನೇನೋ ಸೇರಿಕೊಂಡಿದೆ. ಮಲದಲ್ಲಿ ಮಾತ್ರ ಇರೋ ಬ್ಯಾಕ್ಟೀರಿಯಾಗಳ ನೀರಲ್ಲಿವೆ ಅಂತ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ರು. ಕೊಳಕು ಮತ್ತು ಮಲ ಗಂಗೆಗಲ್ಲ, ಹಾಗೆ ಹೇಳೋವರ ತಲೆಯಲ್ಲಿ ಸೇರ್ಕೊಂಡು ಹಾಗೆ ಕಾಣ್ತಾ ಇತ್ತು. ಆ ಏಕತೆಯನ್ನ, ಭ್ರಾತೃತ್ವವನ್ನ ಸಹಿಸದ ಮನಸ್ಸುಗಳು ನಮ್ಮಲ್ಲಿ ಸಾಕಷ್ಟಿದ್ವು. ಈ ದೇಶದ ಜನ ತಾವು ಒಂದಾಗಬೇಕು ಅಂತ ಬಯಸಿದ್ರು ಕೂಡ ಅವರು ಒಂದಾಗೋದಕ್ಕೆ ಬಿಡದ ಮಲಿನಗೊಂಡ ಮತ್ತು ಎಲ್ಲವನ್ನ ಮಲಿನಗೊಳಿಸುವ ಮನಸ್ಸುಗಳು ನಮ್ಮ ನಡುವೆನೇ ಇದ್ವು. ಆದರೆ ಇದ್ಯಾವುದರ ಪರಿವೆಯೂ ಇಲ್ಲದೆ ಅಲ್ಲಿಗೆ ಹೋಗಿದ್ದ ಜನ ಮುಳುಗುತ್ತಲೇ ಇದ್ರು, ಏಳುತ್ತಲೇ ಇದ್ರು. ಹರ ಹರ ಮಹಾದೇವ ಅನ್ನೋ ಘೋಷಣೆ ಅಲ್ಲಿ ಕೇಳ್ತಲೇ ಇತ್ತು. ಗಂಗೆಯ ಬಗ್ಗೆ ಅದೆಂಥ ಶ್ರದ್ಧೆ! ಅಲ್ಲಿ ಸಹಸ್ರಾರಲ್ಲ ಕೋಟ್ಯಂತರ ಮಂದಿ ಮುಳುಗೇಳುತ್ತಿರೋದನ್ನ, ಆ ನೀರಲ್ಲಿ ತೆಂಗಿನಕಾಯಿ ಹೂವು ಬಟ್ಟೆಗಳನ್ನು ಬಿಡ್ತಾ ಇರೋದನ್ನ ಕಣ್ಣಲ್ಲಿ ಕಾಣ್ತಲೇ ಅದೇ ನೀರಲ್ಲಿ ಮುಳುಗಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ ಅದೇ ನೀರನ್ನ ಭಕ್ತಿಯಿಂದ ತೀರ್ಥದಂತೆ ಸೇವಿಸ್ತಾ ಇದ್ದವರು ಅದೆಷ್ಟೋ ಜನ. ಸ್ನಾನಕ್ಕೂ ಯೋಗ್ಯವಲ್ಲದ ನೀರದು ಅಂತ ಕೆಲವರು ಬಡ್ಕೊಳ್ತಿರುವಾಗಲೇ ಆ ಜನ ಅದೆಷ್ಟು ಭಕ್ತಿಯಿಂದ ಅದೇ ನೀರನ್ನು ತೀರ್ಥದಂತೆ ಸೇವಿಸ್ತಾ ಇದ್ದಾರೆ. ಇದನ್ನು ನೋಡಿದ ನಂತರವಾದರೂ ನದಿಗಳನ್ನು ಗಲೀಜು ಮಾಡಬಾರ್ದು ಅಂತ ಯಾರಿಗಾದರೂ ಅನಿಸಿದರೆ, ನದಿಗೆ ಕಲುಷಿತ ನೀರನ್ನು ಬಿಟ್ಟು ನಾನು ಪಾಪ ಮಾಡಿದೆ ಅಂತ ಯಾವನಾದರೂ ಕಾರ್ಖಾನೆಯ ಮಾಲೀಕನಿಗೆ, ಯಾವುದಾದರೂ ನಗರಸಭೆಯ ಅಧಿಕಾರಿಗೆ, ರಾಜಕಾರಣಿಗೆ ಅನಿಸಿದರೆ ಅದಕ್ಕಿಂತ ಸಾರ್ಥಕತೆ ಇನ್ನೇನಿರಬೇಡ ಹೇಳಿ. ಇಷ್ಟಕ್ಕೂ ಎಲ್ಲರ ಕೊಳೆಯನ್ನು ತೊಳೆಯುವ ಗಂಗೆ ಮಲಿನವಾಗೋದೇ ಇಲ್ಲ. ಆಕೆಗೆ ಅಂಥದ್ದೊಂದು ಗುಣವನ್ನು ನಿಸರ್ಗ ಪ್ರಸಾದಿಸಿದೆ. ಹರಿಯುವ ಗಂಗೆಯ ನೀರು ಕುಡಿಯೋದಕ್ಕೆ ತುಂಬಾ ಯೋಗ್ಯ, ಇಷ್ಟೊಂದು ಮಾಲಿನ್ಯದ ನಡುವೆ ಕೂಡ ಅಂತ ಹಿರಿಯರೊಬ್ಬರು ಈ ಹಿಂದೆ ಹೇಳಿದ್ದು ನೆನಪಾಗುತ್ತಲೇ ಇತ್ತು. ನಮಾಮಿ ಗಂಗಾ ನಮಾಮಿ ನಮಾಮಿ. ಗೆಳೆಯರೆ, ಕುಂಭಮೇಳದ ದೃಶ್ಯಗಳನ್ನು ನಿಮಗೆ ವಿವರವಾಗಿ ಹೇಳ್ತಾ ಹೋದರೆ 1-2 ದಿನಗಳಾದರೂ ಸಾಕಾಗೋದಿಲ್ಲ. 12 ವರ್ಷಗಳಿಗೊಮ್ಮೆ ಸಂಭವಿಸುವ ಈ ಕುಂಭಮೇಳ ಈ ಬಾರಿ ಸನಾತನ ಧರ್ಮದ ತಾಕತ್ತೇನು ಅಂತ ಜಗತ್ತಿಗೆ ತೋರಿಸ್ಕೊಟ್ಟಿದೆ. 42 ದಿನಗಳಲ್ಲಿ 62 ಕೋಟಿಗೂ ಅಧಿಕ ಮಂದಿ ಹಿಂದೂಗಳು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅಂದರೆ ಅದನ್ನು ಕಂಡು ಜಗತ್ತು ಅಚ್ಚರಿಗೊಂಡಿದೆ. ಇಲ್ಲಿ ಹಿಂದೂಗಳ ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡೋದಕ್ಕೆ ಹಗಲಿರುಳು ಪ್ರಯತ್ನ ಪಡೋ ಕೊಳಕು ಮನಸ್ಸುಗಳು ವಿಲವಿಲಗೊಂಡಿವೆ. ಈ ಬಾರಿಯ ಕುಂಭ ವಿಶ್ವ ದಾಖಲೆಯನ್ನು ಬರೆದಿದೆ. 30-40 ಕೋಟಿ ಮಂದಿ ಸೇರಬಹುದು ಅಂದುಕೊಳ್ತಿದ್ದ ಸರ್ಕಾರದ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ. ಶಿವರಾತ್ರಿ ಕಳೆಯೋ ಹೊತ್ತಿಗೆ ಈ ಸಂಖ್ಯೆ 65 ಕೋಟಿಯನ್ನು ದಾಟಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಅಲ್ಲಿ ಕುಂಭಮೇಳ ಮುಗಿದ್ರೂ ಕೂಡ ಪ್ರಯಾಗದ ಕಡೆಗೆ ಹೋಗ್ತಿರೋರ ಸಂಖ್ಯೆ ಏನು ಕಡಿಮೆ ಆದಂತಿಲ್ಲ. ಇನ್ನು ಮುಂದೆ ಅಲ್ಲಿ ಏನೂ ಇರೋದಿಲ್ಲ. ಆದರೂ ಪುಣ್ಯ ಸ್ನಾನಕ್ಕೆ ಇನ್ನೇನು ಬೇಕು? ನದಿ, ಅದರಲ್ಲಿ ನೀರು, ಇಷ್ಟಿದ್ರೆ ಸಾಕಾಗೋದಿಲ್ವೇ? ಜನ ಹೋಗ್ತಲೇ ಇದ್ದಾರೆ. ಗೆಳೆಯರೆ, ಸಾಮಾನ್ಯವಾಗಿ ದಕ್ಷಿಣ ಭಾರತದ ಮಂದಿ ಕುಂಭಕ್ಕೆ ಹೋಗೋದು ತುಂಬಾ ಕಡಿಮೆ ಇತ್ತು. ಯಾರೋ ಆಸಕ್ತರು ಮಾತ್ರ ಅಲ್ಲಿವರೆಗೆ ಹೋಗಿ ಬರ್ತಾ ಇದ್ರು. ಆದರೆ ಈ ಬಾರಿಯ ವಿಶೇಷ ಏನಪ್ಪ ಅಂದರೆ, ಕರ್ನಾಟಕ, ಆಂಧ್ರ, ತೆಲಂಗಾಣಗಳಿಂದ ಭಾರೀ ಸಂಖ್ಯೆಯ ಜನ ಅಲ್ಲಿಗೆ ಹೋಗಿದ್ದಾರೆ. ಫ್ಲೈಟುಗಳು ಸಿಗುತ್ತಿಲ್ಲ ಅನ್ನೋ ಕಾರಣಕ್ಕೆ, ಟಿಕೆಟ್ ಬೆಲೆ ಹೆಚ್ಚಾದ ಕಾರಣಕ್ಕೆ, ಟ್ರೈನ್ಗಳಲ್ಲಿ ಟಿಕೆಟ್ ಸಿಗದ ಕಾರಣಕ್ಕೆ ಇಲ್ಲಿಂದ ಜನ ಬಸ್ಸು ಕಾರುಗಳನ್ನು ಮಾಡಿಕೊಂಡು ಅಷ್ಟು ದೂರದ ಪ್ರಯಾಗವನ್ನು ಕಂಡು ಬಂದಿದ್ದಾರೆ. ಇನ್ನು ಇವತ್ತು ಮಹಾಶಿವರಾತ್ರಿ. ನಮ್ಮ ದಕ್ಷಿಣ ರಾಜ್ಯಗಳ ಜನ ಇವತ್ತಲ್ಲಿ
ಲಕ್ಷಾಂತರ ಮಂದಿ ಇದ್ದಾರೆ. ಹೀಗೆ ಭಾರತದ 4 ದಿಕ್ಕುಗಳಿಂದ ಜನ ಹರಿದು ಬಂದ ಪರಿಣಾಮ ಎಷ್ಟರ ಮಟ್ಟಿಗಿದೆ ಅಂದರೆ, ಸಾಕಪ್ಪ ಸಾಕು, ಇನ್ನು ಮುಂದೆ ಬರೋದಿಕ್ಕೆ ಹೋಗಬೇಡಿ, ನಾವು ನಮ್ಮ ದೈನಂದಿನ ಬದುಕುಗಳಿಗೆ ಮರಳಬೇಕಿದೆ ಅಂತ ಪ್ರಯಾಗದ ಜನ ಬೇಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿಗೆ ಹೊರಗಿನಿಂದ ಕೋಟ್ಯಂತರ ಸಂಖ್ಯೆಯಲ್ಲಿ ಜನ ಬರುತ್ತಿರುವುದರಿಂದ ಅಲ್ಲಿನ ರಸ್ತೆಗಳನ್ನು ಮುಚ್ಚಿದ್ದಾರೆ. ಸ್ಥಳೀಯರಿಗೆ ಅದರಿಂದ ಸಹಜವಾಗಿ ಒಂದಷ್ಟು ಸಮಸ್ಯೆಗಳು ಆಗಿವೆ. ಇನ್ನು ಅಲ್ಲಿನ ಜನ ಹೆಚ್ಚಾಗ್ತಾ ಇರೋದು ಅಲ್ಲಿನ ಕೆಲವರಿಗೆ ಆದಾಯವನ್ನು ಕೂಡ ತಂದುಕೊಟ್ಟಿದೆ. ಗೆಳೆಯರೆ, ನಿಮಗೆ ಹೇಳ್ತೀನಿ, ಈ ಬಾರಿಯ ಕುಂಭಮೇಳ ಬಹುತೇಕರಿಗೆ 1 ವರ್ಷಕ್ಕಾಗುವಷ್ಟು ದುಡಿಮೆಯನ್ನ ಸುಲಭವಾಗಿ ಮಾಡಿಕೊಟ್ಟು ಬಿಟ್ಟಿದೆ. ಅಲ್ಲಿ ಬೈಕುಗಳಿರೋರು ತಮ್ಮ ಮೋಟಾರ್ ಸೈಕಲ್ಗಳನ್ನು ತಗೊಂಡು ಬಂದು ದುಡ್ಕೊಂಡಿದ್ದಾರೆ. ಆಟೋದವ್ರ ಬಗ್ಗೆ ಹೇಳೋದೇ ಬೇಡ. ಇನ್ನು ರಸ್ತೆಗಳ ಬದಿಯಲ್ಲಿ ಮನೆಗಳಿರೋರು ನೀರಿನ ಬಾಟಲಿಗಳನ್ನು ತಂದಿಟ್ಟುಕೊಂಡು ಟ್ರಾಫಿಕ್ ಜಾಮ್ ಆದ ಕೂಡಲೇ ಆ ನೀರನ್ನ ಜನಕ್ಕೆ ಕೊಟ್ಟು ಒಂದಷ್ಟು ಹಣ ಮಾಡಿಕೊಂಡಿದ್ದಾರೆ. ಚಹಾ ಮಾರೋರು, ರುದ್ರಾಕ್ಷಿ ಮಾರೋರು, ಸರಗಳನ್ನು ಮಾರೋರು, ತಿಲಕ ಹಚ್ಚೋರು, ಹೋಟೆಲಿನ ಮಾಲೀಕರು, ಟೆಂಟ್ಗಳನ್ನು ಬಾಡಿಗೆಗೆ ಕೊಟ್ಟವರು, ದೋಣಿಗಳನ್ನು ನಡೆಸೋರು, ತೆಂಗಿನಕಾಯಿಗಳನ್ನು ಮಾರಾಟ ಮಾಡೋರು, ನದಿಯಲ್ಲಿ ಮುಳುಗು ಹಾಕಿ ಕಾಯನ್ನಗಳನ್ನು ಸಂಗ್ರಹಿಸೋರು, ಗೈಡುಗಳು, ಕಡೆಗೆ ಬೇವಿನ ಕಡ್ಡಿಗಳನ್ನು ಮಾರಾಟ ಮಾಡೋರು ಕೂಡ ಲಕ್ಷಾಂತರ ರೂಪಾಯಿ ದುಡಿಯೋದಕ್ಕೆ ಸಾಧ್ಯವಾಗಿದ್ದು ಕುಂಭಮೇಳದಲ್ಲಿ. ಅಷ್ಟು ಜನ, ಎಲ್ಲಿ ನೋಡಿದ್ರು ಜನಾನೇ ಜನ. ಹೀಗಾಗಿ ಅಲ್ಲಿನ ಸ್ಥಳೀಯರ ಪೈಕಿ ಒಂದಷ್ಟು ಜನಕ್ಕೆ ಆದಾಯ ಬಂದಿದೆ ಅನ್ನೋದು ನಿಜಾನೇ. ಆದರೂ ಪ್ರಯಾಗದ ಸಾಮಾನ್ಯ ಜನ ಒಂದಷ್ಟು ಸಂಕಷ್ಟಕ್ಕೆ ಕೂಡ ಈಡಾಗಿದ್ದಾರೆ. ಆದರೆ 12 ವರ್ಷಗಳಿಗೊಮ್ಮೆ ಆಯೋಜನೆಗೊಳ್ಳೋ ಅತ್ಯದ್ಭುತ ಕಾರ್ಯಕ್ರಮ ಇದು. ಹೀಗಾಗಿ ಅಲ್ಲಿ ಇಷ್ಟು ಸಹಿಸಿಕೊಳ್ಳದಿದ್ರೆ ಹೇಗೆ? ಇನ್ನು ಇಲ್ಲಿ ಪ್ರಯಾಗದ ಬಗ್ಗೆ ನಿಮಗೊಂದು ಸಣ್ಣ ಕಥೆಯನ್ನು ಹೇಳಬೇಕಿದೆ. ಗೆಳೆಯರೆ, ಪ್ರಯಾಗ ಇವತ್ತಲ್ಲ, ಸಾಕಷ್ಟು ಶತಮಾನಗಳಿಂದಲೂ ಪುಣ್ಯ ಸ್ನಾನಕ್ಕೆ ಬರೋ ಜನರಿಂದ ತುಂಬಿ ತುಳುಕ್ತಾ ಇದ್ದ ಕ್ಷೇತ್ರ. ಇಲ್ಲಿಗೆ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇದೊಂದು ಪುಣ್ಯ ಸ್ಥಳ ಅನ್ನೋದು ಗೊತ್ತಾದ ಮೇಲೆ ಮುಘಲ್ ಚಕ್ರವರ್ತಿ ಅಕ್ಬರ್ ಇಲ್ಲೊಂದು ಕೋಟೆಯನ್ನು ಕಟ್ಟಬೇಕು ಅಂದ್ಕೋತಾನೆ. ಸಂಗಮದ ಪಕ್ಕದಲ್ಲೇ ಒಂದು ಕೋಟೆ ಕಟ್ಟಿದ್ರೆ ಇಲ್ಲಿಗೆ ರಕ್ಷಣೆಯೂ ಆಯಿತು, ಪ್ರಯಾಗಕ್ಕೆ ಬರೋ ಜನರಿಂದ ಒಂದಷ್ಟು ತೆರಿಗೆ ಸಂಗ್ರಹಿಸಿದ ಹಾಗೂ ಆಗತ್ತೆ ಅಂತ ಅಕ್ಬರ್ ಇಲ್ಲೊಂದು ಕೋಟೆ ಕಟ್ಟೋದಕ್ಕೆ ಮುಂದಾದ. ಆದರೆ ಆ ಕೋಟೆಯ ಗೋಡೆಗಳು ಆಳೆತ್ತರಕ್ಕೇರ್ತಿದ್ದಂತೆ ಹಾಗೆ ಕುಸಿದು ಹೋಗ್ತಾ ಇದ್ವಂತೆ. ಯಾಕೆ ಹೀಗಾಗ್ತಾ ಇದೆ ಅಂತ ಅವನು ತನ್ನ ಆಸ್ಥಾನದ ಬುದ್ಧಿವಂತರನ್ನು ಕೇಳ್ದ. ಯಾರ ಬಳಿಯೂ ಉತ್ತರ ಇರಲಿಲ್ಲ. ಕಡೆಗೆ ಜ್ಯೋತಿಷಿಗಳ ಮೊರೆ ಹೋಗಬೇಕು ಅಂದ್ಕೊಂಡ. ಮೊಘಲರಿಗೆ ಜ್ಯೋತಿಷ್ಯದ ಖಯಾಲಿ ಕೂಡ ಸಿಕ್ಕಾಪಟ್ಟೆ ಇತ್ತು. ಹೀಗಾಗಿ ಅಕ್ಬರ್ ಕೂಡ ಆ ಬಗ್ಗೆ ಜ್ಯೋತಿಷ್ಯ ಕೇಳ್ದ. ಯಾರ್ಯಾರೋ ಏನೇನೋ ಹೇಳಿದ್ರು, ಆದರೆ ಯಾವುದರಿಂದಲೂ ಅವನ ಸಮಸ್ಯೆ ಬಗೆಹರಿಲಿಲ್ಲ. ಅವನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಕಡೆಗೆ ಪ್ರಯಾಗರಾಜದಲ್ಲಿನ ಹಿಂದೂ ಜ್ಯೋತಿಷಿಗಳನ್ನು ಕರೆಸ್ಕೊಂಡ ಅಕ್ಬರ್ ಇದು ಹಿಂಗ್ಯಾಕೆ ಅಂತ ಕೇಳ್ದ. ಅವ್ರು ಹೇಳಿದ್ರು, ರಾಜ, ನೀನು ಕೋಟೆ ಕಟ್ತಿರೋ ಸ್ಥಳ ಹಾಗಿದೆ, ಅದಕ್ಕೊಂದು ಶಕ್ತಿ ಇದೆ ಮತ್ತು ಅದು ನರಬಲಿಯನ್ನು ಬೇಡ್ತಾ ಇದೆ. ಅಕ್ಬರ್ಗೆ ಅದೇನು ದೊಡ್ಡ ವಿಷಯ ಆಗಿರಲಿಲ್ಲ. ಆಯ್ತು ಬಿಡಿ, ಯಾರನ್ನಾದರೂ ಹಿಡ್ಕೊಂಡು ಬಂದು ಕಡಿದು ಬಿಡೋಣ ಅಂದ ಅಕ್ಬರ್. ಆದರೆ ಆ ಜ್ಯೋತಿಷಿಗಳ ಮಾತು ಅಷ್ಟಕ್ಕೆ ಮುಗಿದಿರಲಿಲ್ಲ. ರಾಜ, ಈ ಕೋಟೆ ನಿಲ್ಲಬೇಕು ಅಂದರೆ ಬಲಿ ಆಗಬೇಕು, ನಿಜ. ಆ ಬಲಿ ಬ್ರಾಹ್ಮಣ ವಟುವಿನದ್ದಾಗಿರಬೇಕು. ಅವನು ಸ್ವಇಚ್ಛೆಯಿಂದ ಬಲಿ ಆಗೋದಕ್ಕೆ ಸಿದ್ಧ ಆಗಬೇಕು. ಹಾಗಾದರೆ ಮಾತ್ರ ಆ ಬಲಿ ಸಿದ್ಧಿ ಆಗತ್ತೆ ಮತ್ತು ಕೋಟೆ ನಿಲ್ಲತ್ತೆ. ಬ್ರಾಹ್ಮಣ ವಟು ಯಾರನ್ನಾದರೂ ಹಿಡ್ಕೊಂಡು ಬಂದು ಕಡಿದು ಬಿಡಬಹುದು, ಆದರೆ ಇಲ್ಲಿ ಹಾಗಲ್ಲ. ಅವನು ಸ್ವಇಚ್ಛೆಯಿಂದ ಬಲಿದಾನ ಮಾಡೋದಕ್ಕೆ ಸಿದ್ಧ ಆಗಬೇಕು. ಯಾರು ಮಾಡ್ತಾರೆ ಸ್ವಇಚ್ಛೆಯಿಂದ ಬಲಿದಾನ? ಅದರಲ್ಲೂ ಬ್ರಾಹ್ಮಣ ವಟು. ಇದು ಸಾಧ್ಯನೇ ಇಲ್ಲ ಅಂತ ಅಕ್ಬರ್ ನಿರಾಶನಾಗಿ ಕೂತಿರುವಾಗ ಪ್ರಯಾಗದ ಮುಖ್ಯ ಅರ್ಚಕರು, ಅಂದರೆ ಆ ಕ್ಷೇತ್ರದ ಬ್ರಾಹ್ಮಣ ಪ್ರಧಾನರ 12 ವರ್ಷದ ಮಗ ಮೇಲೆದ್ದು ನಿಂತ. ರಾಜ, ನಾನು ಸಿದ್ಧ ಇದ್ದೀನಿ ಎಂದ. ಆ ಮಾತು ಕೇಳಿ ಆ ಇಡೀ ಸಭೆ ಸ್ತಬ್ಧವಾಯಿತು. ಅಕ್ಬರ್ಗೆ ಪರಮಾಶ್ಚರ್ಯ. ಅಕ್ಬರ್ ಆಯ್ತು ಅಂದ. ನಿನ್ನ ಕುಟುಂಬಕ್ಕೆ ಏನು ಬೇಕಾದರೂ ಕೊಡ್ತೀನಿ, ಎಷ್ಟು ಊರು ಬೇಕು ಜಹಗೀರ್ ಹಾಕ್ಕೊಟ್ಟು ಬಿಡ್ತೀನಿ, ಚಿನ್ನದಲ್ಲಿ ನಿನ್ನ ತಂದೆ ತಾಯಿಗೆ ತುಲಾಭಾರ ಮಾಡಿಸ್ತೀನಿ. ಅಕ್ಬರ್ ಹೇಳ್ತಲೇ ಹೋದ. ಆದರೆ ಆ ಬಾಲಕನ ಮುಖದಲ್ಲಿ ಖುಷಿನೂ ಕಾಣಲಿಲ್ಲ. ಚಕ್ರವರ್ತಿಯ ಮಾತುಗಳ ಬಗ್ಗೆ ಆಸಕ್ತಿನೂ ಇರಲಿಲ್ಲ. ಎಲ್ಲ ಕೇಳಿಸ್ಕೊಂಡ ನಂತರ ಆ ಬ್ರಾಹ್ಮಣ ವಟು ಹೇಳ್ತಾನೆ, ರಾಜ, ಸಂಪತ್ತು ನಿಮಗೆ ಆಳುವವರಿಗೆ ಮತ್ತು ವ್ಯಾಪಾರ ಮಾಡೋ ವೈಶ್ಯರಿಗೆ ಖುಷಿ ಕೊಡುತ್ತೆ, ನಮಗಲ್ಲ. ನಾವದನ್ನು ಪರಿತ್ಯಜಿಸಿದ ನಂತರವೇ ಬ್ರಾಹ್ಮಣರು. ಬ್ರಾಹ್ಮಣ ಜನ್ಮದಿಂದಲ್ಲ, ಸಂಸ್ಕಾರದಿಂದ. ನಿನ್ನ ಸಂಪತ್ತಿನಿಂದ ನನಗಾಗಬೇಕಾಗಿರೋದು ಏನೂ ಇಲ್ಲ. ಅಕ್ಬರ್ಗೆ ಇನ್ನೂ ಖುಷಿ ಆಯಿತು. ಆಯಿತು, ಹಾಗಾದರೆ ನೀನು ಯಾವಾಗ ಬಲಿಯಾಗ್ತೀಯಾ ಅಂತ ಕೇಳ್ದ ಅಕ್ಬರ್. ಇಲ್ಲ ರಾಜ, ಹಾಗೆ ಸುಮ್ಮನೆ ಬಲಿಯಾಗೋದಿಕ್ಕಾಗೋದಿಲ್ಲ. ನನ್ನ ಒಂದು ಇಚ್ಛೆ ಇದೆ, ಅದನ್ನು ನೀನು ಪೂರೈಸಬೇಕು ಅಂದ ಆ ವಟು. ಅಕ್ಬರ್ಗೂ ಕುತೂಹಲ. ಏನದು ಅಂತ ಕೇಳ್ತಾನೆ ಚಕ್ರವರ್ತಿ. ಆಗ ಆ ಬ್ರಾಹ್ಮಣ ವಟು ಕೇಳಿದ್ದೇನು ಗೊತ್ತಾ? ಇಲ್ಲಿ ನೀನು ಕೋಟೆ ಕಟ್ಟಿದ ನಂತರ ಕೂಡ ಪ್ರಯಾಗ ಅನ್ನೋ ದೇವಭೂಮಿಗೆ ಪುಣ್ಯಾರ್ಥಿಗಳಾಗಿ ಬರೋ ಹಿಂದೂ ಶ್ರದ್ಧಾಳುಗಳ ಮೇಲೆ ತೆರಿಗೆ ಹಾಕೋದಿಲ್ಲ ಅಂತ ನನಗೆ ಮಾತು ಕೊಡು. ಇಲ್ಲಿಗೆ ಬರೋ ಶ್ರದ್ಧಾಳುಗಳನ್ನು ನಿನ್ನ ಸೈನಿಕರು, ನಿನ್ನ ಆಡಳಿತಗಾರರು ಸುಲಿಗೆ ಮಾಡೋದಿಲ್ಲ ಅನ್ನೋ ಮಾತನ್ನು ನನಗೆ ಕೊಡು. ನೀನು ಅಷ್ಟು ಮಾಡಿದರೆ ನಾನು ಸಂತೋಷವಾಗಿ ಸ್ವಇಚ್ಛೆಯಿಂದ ಧರ್ಮಕ್ಕಾಗಿ ಬಲಿದಾನ ಮಾಡೋದಕ್ಕೆ ಸಿದ್ಧ.
ಅಕ್ಬರ್ ಆ ಬಾಲಕನಿಗೆ ಮಾತು ಕೊಡ್ತಾನೆ. ಅಷ್ಟೇ ಅಲ್ಲ, ಅಕ್ಬರ್ ಬದುಕಿದ್ದಷ್ಟೂ ದಿನ ಅಲ್ಲಿ ತೆರಿಗೆ ವಿಧಿಸೋದಕ್ಕೆ ಹೋಗಲಿಲ್ಲ. ಇದು ಅಲ್ಲಿನ ಒಂದು ಘಟನೆಯ ಬಗ್ಗೆ ಇವತ್ತಿಗೂ ಜನ ಹೇಳೋ ಮಾತು. ಇನ್ನು ಈ ಪ್ರಯಾಗರಾಜ್ ಕ್ಷೇತ್ರ ಇದೆಯಲ್ಲ, ಇದಕ್ಕೆ ಇಲಹಾಬಾದ್ ಅನ್ನೋ ಹೆಸರನ್ನ ಕೊಡ್ತಾನೆ ಅಕ್ಬರ್. ಅಂದ್ರೆ ದೇವಭೂಮಿ ಅಂತ ಅರ್ಥ. ಆ ನಂತರ ಅದೇ ಅಲಹಾಬಾದ್ ಆಗಿತ್ತು. ಈಗ ಅದನ್ನ ಮತ್ತೆ ಪ್ರಯಾಗರಾಜ್ ಅಂತ ಮಾಡಲಾಗಿದೆ. ಆ ಬ್ರಾಹ್ಮಣ ಒಟ್ಟು ಪ್ರಯಾಗಕ್ಕೆ ಬರೋ ಭಕ್ತರಿಗೆ ಕಷ್ಟ ಆಗಬಾರದು ಅಂತ ತಾನೇ ಬಲಿದಾನ ಮಾಡ್ದ. ಈಗ ಅದೇ ಪ್ರಯಾಗದಲ್ಲಿ ಸುಲಿಗೆಕೋರರು ಇದ್ದಾರೆ, ನಿಂತ ನಿಲುವಲ್ಲಿ ಸುಲಿತಾ ಇದ್ದಾರೆ. ಜನ ಸೇರೋ ಕಡೆ ಇಂಥವೆಲ್ಲ ಇದ್ದೇ ಇರುತ್ತವೆ. ಇನ್ನು ಈ ಕುಂಭಮೇಳದ ಆಚರಣೆಯ ಬಗ್ಗೆ ಸಾಕಷ್ಟು ರಾಜಕೀಯ ನಾಯಕರು ವಿಪರೀತ ಮಾತುಗಳನ್ನು ಆಡಿದ್ರು. ಖರ್ಗೆ ಅವರಂತೂ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿವಾರಣೆ ಆಗತ್ತಾ ಅಂತ ಕೇಳಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವಿಲ್ಲಿಂದ ಕುಂಭಕ್ಕೆ ಹೋಗಿ ಸ್ನಾನ ಮಾಡಿ ಬರೋದ್ರಿಂದ ಅಲ್ಲಿನ ಸಾಕಷ್ಟು ಜನರ ಬಡತನ ನಿಜಕ್ಕೂ ಕಡಿಮೆ ಆಗಿರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅಷ್ಟು ವ್ಯಾಪಾರ ಅಲ್ಲಾಗಿದೆ. ಇನ್ನು ಸರ್ಕಾರಕ್ಕೆ ತೆರಿಗೆಯ ರೂಪದಲ್ಲೇ 3 ಲಕ್ಷ ಕೋಟಿಗೂ ಹೆಚ್ಚಿನ ಆದಾಯ ಬಂದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸೊ ಸನಾತನ ಧರ್ಮದ ಒಂದು ಮೇಳ ಒಂದು ರಾಜ್ಯ ಸರ್ಕಾರಕ್ಕೆ ಇಷ್ಟೊಂದು ಆದಾಯವನ್ನು ತಂದುಕೊಟ್ಟಿರುವಾಗ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಬಡವರಿಗೂ ಉಪಕಾರ ಆಗಿರಬೇಕಲ್ವಾ. ಇನ್ನು ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತ ಉಂಟಾಗಿದ್ದರಿಂದ ಆ ಬಗ್ಗೆ ಬೇಸರಗೊಂಡ ಮಮತಾ ಬ್ಯಾನರ್ಜಿ ಮಹಾಕುಂಭ ಮೇಳವನ್ನ ಮೃತ್ಯು ಮೇಳ ಅಂತ ಕರೆದುಬಿಟ್ರು. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲೂ ನರಮೇಧ ನಡೀತಲೇ ಇರುತ್ತಲ್ಲ 5-5 ವರ್ಷಗಳಿಗೊಮ್ಮೆ. ಹಾಗಾದ್ರೆ ಅದನ್ನ ಏನಂತ ಕರಿಬೇಕು? ಹಾಗೇನೆ ಜಯಾ ಬಚ್ಚನ್ ಸ್ನಾನಕ್ಕೆ ಯೋಗ್ಯವಲ್ಲದ ನೀರಲ್ಲಿ ಪುಣ್ಯ ಸ್ನಾನದ ಆಯೋಜನೆ ಮಾಡಿದ್ದಾರೆ ಎಂದ್ರು. ಇನ್ನು ಅಖಿಲೇಶ್ ಯಾದವ್ ಈ ಕುಂಭಮೇಳಕ್ಕೆ ಮಾಡಿರುವ ಖರ್ಚಿನ ಬಗ್ಗೆ ತಕರಾರು ತೆಗೆದ್ರು. ಇಷ್ಟೆಲ್ಲದರ ನಂತರ ಭಾರತದ ಪ್ರಧಾನಿ, ರಾಷ್ಟ್ರಪತಿ, ಸಾಕಷ್ಟು ರಾಜ್ಯಗಳ ಹಾಲಿ ಮಾಜಿ ಮಂತ್ರಿ, ಮುಖ್ಯಮಂತ್ರಿಗಳು, ಭೂತಾನಿನ ರಾಜ, ವಿದೇಶಿ ಭಕ್ತರು, ನಮ್ಮದೇ ರಾಜ್ಯದ ಖರ್ಗೆ ಅವರದ್ದೇ ಪಕ್ಷದ ರಾಜ್ಯಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಪಕ್ಷಭೇದ ಇಲ್ಲದೆ ನೀರಲ್ಲಿ ಮುಳುಗೆದ್ದು ಬಂದರು. ಇದು ಟೀಕೆಗಳಿಗೆ ಕೊಟ್ಟ ಉತ್ತರದ ಹಾಗೆ ಕಾಣ್ತಾ ಇತ್ತು. ಹೀಗೆ ಕಳೆದ 44 ದಿನಗಳಿಂದ ನಡೀತಿರೋ ಈ ಕುಂಭಮೇಳ ಶಿವರಾತ್ರಿ ಎಂದು ಕೊನೆಯಾಗತ್ತೆ. ಅವತ್ತು ಕೂಡ ಹೆಚ್ಚಿನ ಜನ ಅಲ್ಲಿಗೆ ಬಂದು ಸೇರ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆದಿವೆ. ಪ್ರಯಾಗರಾಜನ್ನ ವಾಹನ ಮುಕ್ತಗೊಳಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹೊರಗಿಂದ ಬರುವ ವಾಹನಗಳನ್ನ 16 ಕಿಲೋಮೀಟರ್ ದೂರದಲ್ಲೇ ತಡೆಯುವ ಕೆಲಸ ಆಗತ್ತೆ. ಶಿವರಾತ್ರಿಯ ಸ್ನಾನದಂದು ಯಾವುದೇ ಸಮಸ್ಯೆಗಳಾಗದಂತೆ ಎಚ್ಚರಿಕೆಯನ್ನ ಅಲ್ಲಿ ವಹಿಸಲಾಗಿದೆ. ಇನ್ನು ನೀರಿನ ಬಗ್ಗೆ ಎದ್ದಿದ್ದ ಟೀಕೆಗೆ ಉತ್ತರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ನದಿಗೆ ಬಿಡೋದರ ಮೂಲಕ ಶುದ್ಧ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿಯೋ ಹಾಗೆ ನೋಡ್ಕೋತಾ ಇದ್ದಾರೆ. ತುಂಬಾ ಹೆಚ್ಚು ನೀರು ಹರಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಡ್ಯಾಮಿನ ನೀರನ್ನ ಹಾಗೆ ಹೊರಗೆ ಬಿಡ್ತಾ ಹೋದ್ರೆ ಈ ಬಾರಿಯ ಬೇಸಿಗೆ ಹೇಗಿರುತ್ತೋ ಗೊತ್ತಿಲ್ಲ. ಆದರೂ ನೀರು ಬಿಡ್ತಾ ಇದ್ದಾರೆ. ಇನ್ನು ನೀವು ಅಲ್ಲಿಗೆ ಹೋಗಿದ್ರೆ ನಿಮ್ಮ ವಾಹನಗಳನ್ನು ಹೊರಗೆ ನಿಲ್ಲಿಸಿ. ಒಂದು ವೇಳೆ ನಿಮ್ಮ ವಾಹನ ಅಪ್ಪಿತಪ್ಪಿ ಪ್ರಯಾಗಕ್ಕೆ ಪ್ರವೇಶ ತಗೊಂಡ್ರೆ ಅಲ್ಲಿಂದ ಹೊರಗೆ ಬರೋದಕ್ಕೆ ಗಂಟೆಗಟ್ಟಲೆ ಕಾಯಬೇಕಾಗಿ ಬರುತ್ತೆ. ನೀವಲ್ಲಿ ಸಿಕ್ಕಾಕೋತೀರಿ. ಒಟ್ಟಲ್ಲಿ ಈ ಬಾರಿಯ ಮಹಾಕುಂಭಮೇಳ ಕೋಟ್ಯಂತರ ಮಂದಿಯ ಮನದಲ್ಲಿ ಧಾರ್ಮಿಕ ಆಸಕ್ತಿಯನ್ನು ಮೂಡಿಸಿದ್ರೆ ಇನ್ನಷ್ಟು ಮಂದಿಯ ಹೊಟ್ಟೆಗೆ ಬೆಂಕಿ ಬೀಳೋ ಹಾಗೂ ಮಾಡಿದೆ. ಇದು ಯಾರ್ಯಾರಿಗೆ ಅನ್ನೋದನ್ನ ನೀವೇ ಊಹೆ ಮಾಡಿಕೊಂಡು ಬಿಡಿ. ಇನ್ನು ಕುಂಭಮೇಳ ಸಾಕಷ್ಟು ವಿಶ್ವ ದಾಖಲೆಗಳನ್ನು ಕೂಡ ಬರೆದಿದೆ. 15,000 ಜನ ಪೌರ ಕಾರ್ಮಿಕರು ಅಲ್ಲಿ ಸತತವಾಗಿ ಶುಚಿತ್ವವನ್ನು ಕಾಪಾಡೋ ಪ್ರಯತ್ನ ಮಾಡೋ ಮೂಲಕ ಗಿನ್ನಿಸ್ ದಾಖಲೆಯನ್ನು ಬರೆದಿದ್ದಾರೆ. 300 ಮಂದಿ ನದಿ ತಟದಲ್ಲಿ ಸ್ನಾನಘಟ್ಟಗಳನ್ನು ಶುಚಿಯಾಗಿಸುವ ಕೆಲಸದಲ್ಲಿ ಸತತವಾಗಿ ಭಾಗಿಯಾಗಿದ್ದಾರೆ. ಅದು ಕೂಡ ದಾಖಲೆ ಬರೆದಿದೆ. ಅತಿ ಉದ್ದದ ಮಾನವ ಸರಪಳಿ, ಅತಿ ಹೆಚ್ಚು ಕಾಲದ ಯೋಗ ಪ್ರದರ್ಶನ, ಸುದೀರ್ಘ ಕಾಲದವರೆಗೆ ಮಂತ್ರ ಜಪ, ಹೀಗೆ ನಾನಾ ವಿಷಯಗಳಲ್ಲಿ ಈ ಬಾರಿಯ ಕುಂಭ ಗಿನ್ನಿಸ್ ದಾಖಲೆಯನ್ನು ಬರೆದಿದೆ. ಇನ್ನು ಪ್ರಯಾಗದ ಎಫೆಕ್ಟು ಕಾಶಿ ಮತ್ತು ಅಯೋಧ್ಯೆ ಮೇಲೂ ಆಗಿದೆ. ಕಾಶಿಯಲ್ಲಿ ವಿಶ್ವೇಶ್ವರನ ದರ್ಶನ ಪಡೆಯೋದಕ್ಕೆ 10ರಿಂದ 12 ಗಂಟೆಗಳ ಕಾಲ ಕಾಯಬೇಕಾಗಿ ಬರ್ತಾ ಇದೆ. ಕಾಲಭೈರವನ ದರ್ಶನಕ್ಕೂ ಗಂಟೆಗಟ್ಟಲೆ ಕಾಯಬೇಕು. ಇನ್ನು ವಾರಣಾಸಿಯಲ್ಲೂ ವಾಹನಗಳನ್ನು ದೂರದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋದವರಿಗೂ ಈ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ಇನ್ನು ಸ್ವಲ್ಪ ಯಾಮಾರಿದರೆ 16 ಕಿಲೋಮೀಟರ್ ನಡಿಬೇಕಾಗತ್ತೆ. ಕಾಶಿಯಲ್ಲಿ ಹೆಚ್ಚಿರೋ ಜನದಟ್ಟಣೆ ಹಾಗೂ ಶಿವರಾತ್ರಿಯ ಕಾರಣದಿಂದ ವಿಶ್ವೇಶ್ವರ ಮಂದಿರದಲ್ಲಿ VIP ದರ್ಶನವನ್ನು ನಿಲ್ಲಿಸಿದ್ದಾರೆ. ಫೆಬ್ರವರಿ 27ರವರೆಗೆ ಗೇಟ್ ನಂಬರ್ 4ರ ವಿಶೇಷ ದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಅಯೋಧ್ಯೆಯಲ್ಲೂ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲೂ ಕೂಡ ದರ್ಶನಕ್ಕೆ 3-4 ಗಂಟೆಗಳ ಕಾಲ ಕಾಯಬೇಕಾಗಿ ಬರ್ತಾ ಇದೆ. ಒಟ್ಟಲ್ಲಿ ಮಹಾಕುಂಭಮೇಳ ಅನ್ನೋದು ಸನಾತನ ಶಕ್ತಿಯನ್ನ ಪ್ರದರ್ಶಿಸಿದೆ ಅಂದ್ರೆ ಅತಿಶಯೋಕ್ತಿ ಏನಲ್ಲ. ಇನ್ನು 2027ಕ್ಕೆ ನಾಸಿಕ್ಕಲ್ಲಿ ಕುಂಭಮೇಳ ನಡೀತಿದೆ. ಅಲ್ಲಿ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ 2025ರ ಮಹಾಕುಂಭಮೇಳ ಪರಿಸಮಾಪ್ತಗೊಳ್ಳುತ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.